ಅಂಬಾರಿಯನ್ನ ಹೊತ್ತು ನಿಂತಿದ್ದಾನೆ ಅಭಿಮನ್ಯು. ಅಕ್ಕಪಕ್ಕದಲ್ಲಿ ಕಾವೇರಿ ಹಾಗೆ ರೂಪ ಆನೆಗಳನ್ನ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕಾಯ್ತಾ ಇದ್ದಂಥ ಕ್ಷಣ ಹತ್ತಿರ ಬಂತು. ಇನ್ನೊಂದು 5 ನಿಮಿಷ ಅಷ್ಟೇ. 4:42 ಮುಹೂರ್ತವನ್ನು ಕೊಟ್ಟಿದ್ದಾರೆ ಶೆಲ್ವಪಿಳ್ಳಯ್ಯ ಸರ್. 4:42 5 ಗಂಟೆ 6 ನಿಮಿಷದ ಒಳಗಾಗಿ ಅಭಿಮನ್ಯು ಸಿದ್ಧನಾಗಿ ನಿಂತಿರೋದ್ರಿಂದ ತಡ ಆಗಲ್ಲ ಅಂತ ಭಾವಿಸಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಎಲ್ಲರೂ ಕೂಡ ಸ್ಥಳದಲ್ಲೇ ಇದ್ದಾರೆ, ಡಿಲೇ ಆಗಲ್ಲ ಅಂತ ಅನ್ಸುತ್ತೆ. ಯಾವ ಮಿಸ್ಟೇಕ್ಸ್ಗಳನ್ನು, ಅದಕ್ಕೆ ಇತಿಹಾಸ ಯಾಕೆ ಓದಬೇಕು ಅಂತಂದರೆ ಇತಿಹಾಸದಿಂದ ಕಲಿಬೇಕಾಗಿರೋದೇ ಇತಿಹಾಸದ ತಪ್ಪುಗಳನ್ನು. ಹೌದು, ಇತಿಹಾಸದಲ್ಲಿ ಏನು ತಪ್ಪುಗಳಾಗಿದೆಯೋ ಆ ತಪ್ಪುಗಳನ್ನು ಮರುಕಳಿಸದೇ ಇರೋದಕ್ಕೋಸ್ಕರ ಇತಿಹಾಸ ಓದಬೇಕು. ಇತಿಹಾಸ ಎಲ್ಲರಿಗೂ ಅವಶ್ಯಕ. ಸಲ ಏನಾಯಿತು ಅಂತ ಇವ್ರಿಗೆ ಅನುಭವ ಇದೆ. ಇದೇ ಅಧಿಕಾರಿಗಳು ಎಲ್ಲ ಇದೇ ಇದ್ದವರು ಯಾಕೆ ಲೇಟ್ ಆಯಿತು ಅಂತ ನೋಡಿದ್ರು. ಲೇಟ್ ಆಗೋದಕ್ಕೆ ಕಾರಣವೇ ಅರ್ಜೆಂಟಲ್ಲಿ ಕಟ್ಟೋದಕ್ಕೆ ಹೋಗಿದ್ರಿಂದ. ಈ ಸಲ ಏನು ಮಾಡಿದ್ರು, ಅದನ್ನು ರೆಕ್ಟಿಫೈ ಮಾಡ್ಕೊಂಡಿದ್ದಾರೆ, ಕಟ್ಟಿ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಏನಾಗುತ್ತೆ, ಅಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯ ಅತಿಥಿಗಳೆಲ್ಲ ಇದ್ದಾರೆ. ಇವಾಗ ಏನಾಗುತ್ತೆ, ಈ ಕ್ಷಣ ಅವರು ಆ ಮುಹೂರ್ತ ಬಂದಿದ್ದ ಕ್ಷಣದಲ್ಲಿ 21 ಕುಶಾಲತೋಪುಗಳು ಹಾರುತ್ತೆ, ಮುಖ್ಯಮಂತ್ರಿಗಳು ಅರ್ಚನೆ ಮಾಡ್ತಾರೆ, ರಾಷ್ಟ್ರಗೀತೆ ಆಗುತ್ತೆ, ಜಂಬೂ ಸವಾರಿ ಆರಂಭವಾಗುತ್ತೆ. ಸೊ ಅಲ್ಲಿಗೆ ಇದು ಕರೆಕ್ಟಾದ ಮುಹೂರ್ತದಲ್ಲಿ, ಅಂದರೆ ತುಂಬ ಲೇಟಿಗೆ ಹೋಗೋದಿಲ್ಲ ಅವರು. ಅಂದರೆ ಯಾವತ್ತು ಮುಹೂರ್ತ ಅಂದರೆ ಏನು ಅಂತಂದರೆ ಆ ಸಮಯದಲ್ಲಾಗಲಿ ಅಂತ ಪ್ರಶಸ್ತವಾದ ಸಮಯವನ್ನು ನೋಡಿರ್ತೀವಿ. ಅದಕ್ಕೆ ಮುಂಚೆ ಮಾಡಿದ್ರು ಅದು ಬೇರೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಅದಾದ್ಮೇಲೂ ಪ್ರಯೋಜನ ಇಲ್ಲ. ಆದರೆ ಇದು ಕರೆಕ್ಟಾಗಿ ಮಾಡ್ತಾ ಇದ್ದಾರಲ್ಲ. ಸೊ ಹಾಗಾಗಿ ಈ ಸಲ ನೀವು ಹೇಳಿದ ಹಾಗೇನೆ ಇನ್ನು 4:38 ಈಗಾಗಲೇ, ಇನ್ನು ಕೇವಲ ಇನ್ನೊಂದು 3-4 ನಿಮಿಷದಲ್ಲಿ ಮುಹೂರ್ತ ಆರಂಭವಾಗುತ್ತೆ, ಮಾಡಿಬಿಡ್ತಾರೆ. ರೆಡಿ ಇದೆ, ಕಾರ್ಯಕ್ರಮ ಆರಂಭ ಆಗುತ್ತೆ. ಹೌದು, ಅದು ಆನೆ KR ಸರ್ಕಲ್ವರೆಗೂ ಹೋಗಬೇಕು. ಹೌದು, ಅದು ನಿಧಾನಕ್ಕೆ ನೋಡಿ ಆನೆಯನ್ನು ಹೊರಡಿಸ್ಬಿಟ್ರು ಮುಹೂರ್ತಕ್ಕೆ. ಸೊ ಅಲ್ಲಿಗೆ ಬಂದ್ಬಿಟ್ರು, ರೆಡಿ ಆಗಿದೆ ಅವರು. ಅದು ಹೋಗಿ ನಿಂತ್ಕೊಳ್ಳೋದಕ್ಕೆ ಸರಿಯಾಗಿ ಮುಖ್ಯಮಂತ್ರಿಗಳು ಆ ವೇದಿಕೆಯ ಮೇಲೆ ಏರೋಷ್ಟರೊಳಗೆ ಸಾಮಾನ್ಯವಾಗಿ 3-4 ನಿಮಿಷ ಆಗುತ್ತೆ. ಸರಿಯಾದ ಮುಹೂರ್ತಕ್ಕೆ ಆರಂಭವಾಗುತ್ತೆ. ಆರಂಭ ಆಗೋದಕ್ಕೆ ಮುಹೂರ್ತ ಅಲ್ಲಿಂದ ಬನ್ನಿ ಮಂಟಪದವರೆಗೂ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅಷ್ಟೇ. ಆಮೇಲೆ ಏನಿಲ್ಲ, ಅದು ಇನ್ನು 7 ಗಂಟೆಗೆ ಸರಿಯಾಗಿ ಟಾರ್ಚ್ ಲೈಟ್ ಪೆರೇಡ್ ಇರುತ್ತೆ. ಅಲ್ಲಿ ಗವರ್ನರ್ ಅವರಿಗೆ ಗೌರವ ರಕ್ಷೆ ಆಗಬೇಕು. ಆ ಟೈಮಿಗೆ ಸರಿಯಾಗಿ ಅದು ತಲುಪಿರುತ್ತೆ. ಸರ್, ಈಗ ನಿಮ್ಮ ಎಲ್ಲರ ಎದುರಿಗೆ ನಿಮ್ಗೆ ಪ್ರಶ್ನೆ. ಸುಮಾರು ಇಂಥ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ. ಸರಿ, ಈ ಪುಷ್ಪಾರ್ಚನೆ ಮಾಡ್ತಾರಲ್ಲ, ಆ ವ್ಯಕ್ತಿಗಳ ಮುಖದಲ್ಲಿ ಏನಾದರೂ ಗಾಂಭೀರ್ಯ, ಭಕ್ತಿ ಇದೆಯಾ? ಇರೋದು ನೋಡಿದ್ದೀರಾ ಸರ್? ನೀವು ಹೂ ತಕೊಂಡು ಎಸಿತಾರೆ ಕಲ್ಲು. ವಿವಾದಾತ್ಮಕವಾದ ಪ್ರಶ್ನೆಗಳನ್ನು ನನ್ನನ್ನು ಕೇಳಿದ್ರೆ ಬೇಜಾರೇನು ಅಂದರೆ ಗೌರವದಿಂದ ಭಕ್ತಿಯಿಂದ ಮಾಡ್ತಾ ಜನ ನಮಸ್ಕಾರ ಮಾಡ್ತಾರೆ ಎದ್ದು ನಿಂತ್ಕೊಂಡು. ಮುಖ್ಯ ಅತಿಥಿಗಳು ಯಾರಾದ್ರೂ ಹಾಕ್ಕೊಳ್ಳಿ, ಹೂ ತಗೊಂಡು ಕಲ್ಲೊಡ್ದಾಗ ಎಸಿತಾರೆ. ಅದೊಂದು ಭಕ್ತಿ ಕೊಡೋಕ್ಕಾಗಲ್ವಾ? ಇಲ್ಲ, ನಾನು ಕೇಳಿದ್ದೀನಿ. ನಂಜರಾಜ ಅರಸು ಅವರು ವ್ಯಕ್ತಪಡಿಸಿದಂಥ ಅಭಿಪ್ರಾಯ ನಾನು ಕೇಳಿದ್ದೀನಿ. ಕೆಲವರೆಲ್ಲ ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಹೂ ಹಾಕುವಂಥ ಟೈಮ್ನಲ್ಲೂ ಆ ಭಕ್ತಿ ಭಾವದಿಂದ ಹಾಕೋದಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಕೆಲವರು ಬಹಳ ಕಮ್ಮಿ ಜನ, ನಾನು ಒಬ್ಬರದ್ದು ನೋಡಿಲ್ಲ. ಮಹಾರಾಜರು ಅವರಿಗೆ ಬಹಳ ಅಭಿಮಾನಿಗಳಿರೋದ್ರಿಂದ ಮಹಾರಾಜರನ್ನು ನೋಡಿದ್ರೆ ಇವತ್ತಿಗೂ ಒಂದು ಭಾವನೆ, ಗೌರವ ಭಾವನೆ ಇದೆ. ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಮುಖ್ಯಮಂತ್ರಿಗಳು, ಹಾಗೆ ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, SP ಸೀಮಾ ಲಾಟ್ಕರ್ ಅವರು, ಎಲ್ಲರೂ ಇದ್ದಾರೆ. ಸರಿಯಾಗಿ 4:40 ನಿಮಿಷ 1 ನಿಮಿಷಕ್ಕೆ ಸರಿಯಾಗಿ ಪುಷ್ಪಾರ್ಚನೆ, ಸರಿಯಾಗಿ ಮುಹೂರ್ತಕ್ಕೆ ಸರಿಯಾಗಿ ಮಾಡ್ಬಿಟ್ಟು ಪುಷ್ಪಾರ್ಚನೆ ಆಗೋಯ್ತು. ಅಲ್ಲಿಗೆ ಜಂಬೂ ಸವಾರಿಗೆ ಅಧಿಕೃತವಾದಂತಹ ಚಾಲನೆ ಸಿಕ್ಕಿದೆ. ಪುಷ್ಪಾರ್ಚನೆಯ ಮೂಲಕ ಅಭಿಮನ್ಯು ಮತ್ತೊಂದು ಬಾರಿ, ಆದೇ ಬಾರಿಗೆ ಚಿನ್ನದ ಅಂಬಾರಿಯನ್ನ ಹೊತ್ತು ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಹೊತ್ತು ಮೆರವಣಿಗೆಯಲ್ಲಿ ಸಾಗುವುದಕ್ಕೆ ಸಿದ್ಧನಾಗಿದ್ದಾನೆ. ಅಧಿಕೃತ ಚಾಲನೆ ಐತಿಹಾಸಿಕ ಜಂಬೂ ಸವಾರಿಗೆ ಸಿಕ್ಕಿದೆ ಪುಷ್ಪಾರ್ಚನೆಯ ಮೂಲಕ.
ಇಲ್ಲ 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 ಶಾಲಿನಿ ರಜನೀಶ್ ನಾಲ್ಕು ಆನೆಗಳು ಈ ಜಂಬೂ ಸವಾರಿಯಲ್ಲಿ ಸಾಗುತ್ತೆ. ಈ ದೃಶ್ಯವನ್ನ ಕಣ್ತುಂಬಿಕೊಳ್ಬೇಕು ಅಂತಾನೆ ಈ ರಾಜ್ಯದ ಮೂಲೆ ಮೂಲೆಯಿಂದ ಅಲ್ಲ, ಹೊರ ರಾಜ್ಯದಿಂದ ಅಷ್ಟೇ ಅಲ್ಲ, ಹೊರ ದೇಶಗಳಿಂದಲೂ ಜನ ಬರ್ತಾರೆ. ಕೊಟ್ಟಂತಹ ಮುಹೂರ್ತಕ್ಕೆ ಸರಿಯಾಗಿ ಪುಷ್ಪಾರ್ಚನೆಯ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗಿದೆ. ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ಆಕೆಯ ಉತ್ಸವ ಮೂರ್ತಿಯನ್ನ ಗಮನಿಸ್ತಾ ಇದ್ದೀರಿ. ಜನಸ್ತೋಮ ಯಾವ ಪರಿಯಾಗಿ ಸೇರಿದೆ ಅರಮನೆಯ ಆವರಣದಲ್ಲಿ ಅನ್ನುವುದನ್ನು ನೋಡ್ತಾ ಇದ್ದೀರಿ. ಒಂದು ಸಲ ಅರಮನೆಯ ಆವರಣದಿಂದ ಹೊರಗಡೆ ಬಂದರೆ ಆ ಹೊರಭಾಗದಲ್ಲೂ ಕೂಡ ಅಷ್ಟೇ ಜನ ಇರ್ತಾರೆ, ಅಷ್ಟೇ ನೂಕುನುಗ್ಗಲಿರುತ್ತೆ. ಬೆಳಗ್ಗೆಯಿಂದಾನೇ, ಬೆಳಗ್ಗೆ 5-6 ಗಂಟೆಯಿಂದಾನೇ ರಸ್ತೆಯ ಇಕ್ಕೆಲೆಗಳಲ್ಲಿ ತಮ್ಮ ಜಾಗವನ್ನು ಕಾಯ್ದಿರಿಸ್ಕೊಂಡು ಬಿಡ್ತಾರೆ. ಜಂಬೂ ಸವಾರಿಯನ್ನ ಹತ್ರದಿಂದ ನೋಡಬೇಕು, ಆನೆಗಳನ್ನ ಹತ್ರದಿಂದ ನೋಡಬೇಕು ಅಂತ ಹೇಳಿ ಶಲಭಳಿ ಸರ್ ಚೆನ್ನಾಗಿ ವಿವರಿಸ್ತಾರೆ ಅಂತ ಅನ್ಸುತ್ತೆ ಅದನ್ನ. ಇಲ್ಲ, ನಾನು ಇವತ್ತು ಬೆಳಗ್ಗೆ ನ್ಯೂಸ್ ಫಸ್ಟ್ ಲೈವ್ಗೆ ಬರೋದಕ್ಕೆ ನಾನು ನಂಜರಾಜ್ ಸರ್ ಎಲ್ಲ ಬಂದ್ವಲ್ಲ, ನಾವು ಬರ್ತಾ ಇರುವಾಗ ನೋಡಿದ್ವಿ ಅಲ್ಲಿ ಏನು ಸಾಗುವ ಇಕ್ಕೆಲೆಗಳಲ್ಲಿಯೂ ಕೂಡ ನಾನು ನನ್ನ ವನಿತಾ ಜೊತೆಲಿ ಮಾತಾಡ್ತಾ ಇದ್ದೆ. ನೋಡಮ್ಮ ಅಲ್ಲಿ ಅಂತ, ಏನು ನನ್ನ ಶ್ರೀಮತಿಯವರು ನಾನು ಮಾತಾಡ್ತಾ ಇರುವಾಗ ನೋಡ್ತಾ ಇದ್ದೆ ಅಲ್ಲಿ ಏನು ಎಲ್ಲಾರು ಪೂರ್ತಿ ಬೆಡ್ಶೀಟ್ಗಳು 4 ಮೆಟ್ಲು ಹಾಕೊಂಡ್ಬಿಟ್ಟಿದ್ದಾರೆ. ಅಲ್ಲೇ ಪಾತ್ರೆಗಳು ಪಗಡೆಗಳು ಎಲ್ಲ ಇಟ್ಕೊಂಡಿದ್ದಾರೆ, ಎಲ್ಲ ಕಾಯ್ತಾ ಇದ್ದಾರೆ ಉದ್ದಕ್ಕೂ. ನಾನು ನೋಡಿದೆ, ಇವ್ರಿಗೆ ಹೇಳಿದೆ ಯಾಕಿದು ಅಂತ ಕೇಳಿದ್ಲು. ನೋಡಮ್ಮ ಇವರೆಲ್ಲ ನಿನ್ನೆ ರಾತ್ರಿಯಿಂದಾನೇ ಇಲ್ಲೇ ಮಲಗಿದ್ದಾರೆ ಇವರು. ಅಲ್ಲಿ ಸುಮಾರು ಜನ ಜಾಗ ಹಿಡ್ಕೊಂಡಿದ್ದಾರೆ. ಅದು ಖುಷಿಯ ಜಂಬೂ ಸವಾರಿಯನ್ನ ಹತ್ತಿರದಿಂದ ನೋಡಬೇಕು. ಆದ್ರೆ ಈ ಬಾರಿ ಇನ್ನೊಂದು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಪೊಲೀಸರು. ಹಿಂದೆ ಎಲ್ಲ ಏನ್ ಮಾಡ್ಬಿಡೋರು, ಸುತ್ತಮುತ್ತ ಬಿಲ್ಡಿಂಗ್ ಮೇಲೆಲ್ಲ ನಿಂತ್ಕೊಂಡ್ಬಿಡೋರು. ಎಲ್ಲವೂ ಪ್ರಾಚೀನವಾದ ಹಳೆಯ ಕಟ್ಟಡಗಳು. ಈ ಸಲ ಪಾರಂಪರಿಕ ತಜ್ಞರಾಗಿರುವಂತಹ ನಮ್ಮ ರಂಗರಾಜು ಸರ್ ಅವರು ಒಂದು ಲೆಟರ್ ಕೊಟ್ಟಿದ್ರು SP-ಗೆ ಪಾರಂಪರಿಕ ಸಮಿತಿಯಿಂದ. ಏನಂತಂದ್ರೆ ಹಳೆಯ ಕಟ್ಟಡಗಳು ಜನ ಹತ್ತಿದ್ರೆ ಕಟ್ಟಡ ಬಿದ್ದೋಗೋದು ಒಂದು ಲೆಕ್ಕಾಚಾರ, ಪ್ರಾಣಹಾನಿನೂ ಆಗ್ಬಿಡುತ್ತೆ. ಆದ್ರಿಂದ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಮೇಲೆ ಇತ್ಯಾದಿಗಳಲ್ಲೆಲ್ಲ ಇದು ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಹತ್ತಿಸ್ಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಹತ್ತಿಸ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಬಹಳ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಅದನ್ನ ಅಂಬಾರಿಯ ಡಿಸೈನ್ ವಿವರಿಸಬಹುದಾ ಅಂತ ಹೇಳಿ. ಅಲ್ಲಿ 2 ಸೀಟ್ ಕಾಣಿಸುತ್ತೆ ನಮಗೆ, ನೋಡುವಾಗಲೇ ಗೊತ್ತಾಗುತ್ತೆ 2 ಸೀಟ್ ಇದೆ ಅಂತ ಹೇಳಿ. ಮುಂಭಾಗದಲ್ಲಿ ಚಾಮುಂಡಿಯ ವಿಗ್ರಹ ಇಟ್ಟಿದ್ದಾರೆ, ಹಿಂಭಾಗದ ಸೀಟ್ ಖಾಲಿ ಇದೆ. ಹಿಂದೆ ಸಾಮಾನ್ಯವಾಗಿ ಮುಂಭಾಗದಲ್ಲಿ ಮಹಾರಾಜರು ಅಂಬಾರಿಯಲ್ಲಿ ಕುಳಿತುಕೊಳ್ತಾ ಇದ್ರು. ಅವರ ಹಿಂಭಾಗದಲ್ಲಿ ಅವರ ಕುಟುಂಬದ ಸದಸ್ಯರು, ನಾಲ್ವಡಿಯವರ ಕಾಲದಲ್ಲಿ ಅವರ ತಮ್ಮ ಕುಳಿತುಕೊಳ್ತಾ ಇದ್ರು. ಅದೇ ಥರ ನಾಲ್ವಡಿಯವರು ಅಧಿಕಾರಕ್ಕೆ ಬಂದ ಮೇಲೆ ಅವರ ಕಂಠೀರವ ನರಸರಾಜ ಒಡೆಯರ್ ಅವರ ಮಗ ಜಯಚಾಮರಾಜ ಒಡೆಯರ್ ಕೂಡ ಬಂದರು. ಅವರಿಬ್ಬರು ಕುಳಿತುಕೊಳ್ತಾ ಇದ್ರು. ಅಂದರೆ ಮುಂದ್ಗಡೆ ನಾಲ್ವಡಿಯವರು, ಹಿಂದ್ಗಡೆ ಕಂಠೀರವ ನರಸರಾಜ ಒಡೆಯರ್, ಅವ್ರನ್ನ ಯುವರಾಜ ಅಂತ ಕರಿತೀವಿ. ಅವರಿಗೆ ಮಕ್ಕಳಾಗಿರುವಂತಹ ಜಯಚಾಮರಾಜ ಒಡೆಯರ್, ಅವರು 3 ಜನ ಕುಂತ್ಕೊಳ್ತಾ ಇದ್ರು. ಹಾಗೆ ಜಯಚಾಮರಾಜ ಒಡೆಯರ್ ಇರುವಾಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕುಳಿತುಕೊಳ್ತಾ ಇದ್ರು. ಅದ್ರ ಮಧ್ಯೆ ಅವ್ರಿಗೊಂದು ಪ್ರಶ್ನೆ ಕೇಳ್ಬೇಕು ನಾನು. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂತಿದ್ರು ಅಂಬಾರಿ ಮೇಲೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಅವರು ಹಿಂದ್ಗಡೆ ಯಾಕೆ ಕೊಡ್ತಾ ಇತ್ತು ಅಂದ್ರೆ, ಕೊನೆ ಸ್ಥಳದವರೆಗೆ ಒಂದು 10-12 VIP ಸ್ಟಾಪ್ಗಳಿದ್ವು. ತುಂಬ ದೊಡ್ಡ ಮನುಷ್ಯರು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಬೇಕು ಅಂದರೆ ಕ್ಲಬ್ಗಳು, ವ್ಯಕ್ತಿಗಳು ಒಂದು ಟೇಬಲ್ ಒಂದು ಜಾಗ ತೋರಿಸೋರು ಅವ್ರಿಗೆ. ಅಲ್ಲಿ ಅವರು ಗಡು ತುದಿಲಿ ಒಂದು ರೌಂಡ್ ನೆಟ್ ಕಟ್ಟಿ ಹಾರ ಇಟ್ಕೊಂಡಿರೋರು. ಅಲ್ಲಿ ಬಂದು ಆನೆ ನಿಂತಾಗ ಗಡು ಎತ್ತಿ ಹಾರ ಅವ್ರಿಗೆ ಕೊಡೋದು. ಮಹಾರಾಜ ಅದನ್ನು ರಿಸೀವ್ ಮಾಡ್ತಾರೆ. ಏನು ಅವ್ರು ಇಟ್ಕೊಳಕ್ಕಾಗುತ್ತಾ? ಅವ್ರು ಸೋದಮ್ಮ ಯಾರ ಕೂತಾರೆ, ಅವ್ರಿಗೆ ಕೊಟ್ಟರೆ ಅವರಲ್ಲಿ ಹಾಕೋತಾರೆ. ಇಂಥದ್ದೊಂದು 15-20 ಸ್ಥಳ ಅದಕ್ಕೆ ಹಿಂದ್ಗಡೆ ಅವ್ರು ಕೂತ್ಕೊಳ್ಳೋರು, ಅವ್ರು ಕೂತ್ಕೊತಾ ಇದ್ರು. ಈಗ ಚಾಮುಂಡಿ ಬಂದಮೇಲೆ ಚಾಮುಂಡಿಗೆ ಯಾರು ಮಾಲಾರ್ಪಣೆ ಮಾಡೋಲ್ಲ, ಅವ್ಳು ಈಸ್ಕೊಳ್ಳಲ್ಲ. ಅದರಿಂದಾಗಿ ಅದನ್ನು ಅಲ್ಲಿ ಕ್ಲೋಸ್ ಮಾಡಿದ್ದಾರೆ.
ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆ ಹೇಳ್ಬೇಕು ನೀವು. ಆಗ್ಲೇ ಆ ಹಿಂದ್ಗಡೆ ಇರುವಂತಹ ಸೀಟ್ ಯಾಕಾಗಿ ಅಂತ ನಾನು ಕೇಳಿದೆ. ಶಲುಪಿಳ್ಳಿ ಸರ್ ಹೇಳಿದ್ರು ಯಾರ್ಯಾರು ಕೂಡ್ತಾ ಇದ್ರು ಹಿಂದೆ ಅಂತ ಹೇಳಿ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ದಿವಾನರಾಗಿದ್ದಂಥವ್ರು ಅವರು ಕೂತಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಇದೆ, ಇತಿಹಾಸದಲ್ಲಿ ಅದಿದೆ. ಹಾಗಾಗಿ ಅದ್ರ ಬಗ್ಗೆ ವಿವರಿಸಬಹುದಾ ಅಂತ ಹೇಳಿ. ಆ ಸಂದರ್ಭ ಮಿರ್ಜಾ ಇಸ್ಮಾಯಿಲ್ಲು 1927ರಲ್ಲಿ ಕುಳಿತಿದ್ರು ಅನ್ನುವಂತಹ ಕಥೆಯ ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯನ ಹೌದು, ಅಭಿಪ್ರಾಯನ ವಿಷಯ ಬೇಕು, ವಿಷಯ ಬೇಕು, ಜನರಿಗೆ ವಿಷಯ ಬೇಕು, ಮಾಹಿತಿ ಬೇಕು. ನೋಡಮ್ಮ, ಹಾ ಈಗ ಹೇಳಿದ್ವಲ್ಲ, ಇದು ಹೇಳಿಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರ ತಾತ ಬೆಂಗಳೂರಿನಲ್ಲಿ ಆಲಿಯಾಸ್ಕಾ ರೋಡ್ ಅಂತಿದೆ. ಹೌದು. ಮಿರ್ಜಾ ಇಸ್ಮಾಯಿಲರ ತಾತ ಮುಮ್ಮಡಿ ಅವರ ಜೊತೆಯವರು, ತುಂಬ ಒಡನಾಡಿ. ಮಿರ್ಜಾ ತಂದೆ ಮಹಾರಾಜರ ಜೊತೆಯವರು. ಮಹಾರಾಜರು ಓದೋದಕ್ಕೆ ರಾಯಲ್ ಸ್ಕೂಲ್ ಅಂತ ಬಂದಿತ್ತು ಅರಮನೆ ಮುಂಭಾಗದಲ್ಲಿ. ಸೆಲೆಕ್ಟೆಡ್ ಒಂದು 7-8 ಜನ ಮಾತ್ರ ಓದೋದು. ಅದರಲ್ಲಿ ಇವನು ಇದ್ದ, ಮಿರ್ಜಾನು. ಕ್ಲಾಸ್ಮೇಟು, ಒಟ್ಟಿಗೆ ಬೆಳೆದವರು, ಹಿಂದಿನ ಸಂಬಂಧ ಬೇರೆ, ತಾತ ಇತ್ಯಾದಿ. ಪೊಲೀಸ್ ಜಾಬ್, ಒಂದು ಟಾಪ್ ಜಾಬ್ ಸಿಗುತ್ತೆ ಅದಕ್ಕೆ. ಆಮೇಲೆ ಅರಮನೆಯಲ್ಲೇ ಕೆಲಸ ಮಾಡೋಕ್ಕೆ ಶುರು ಆಗ್ತಾರೆ. ಸ್ನೇಹ, ತುಂಬ ಆತ್ಮೀಯ ಸ್ನೇಹ. ನಾವು ಹೇಳ್ತೀವಲ್ಲ ಗೋಲಿ ಆಡ್ತಾ ಇದ್ದವರು ಅಂತ, ಆ ಥರ ಇರಬಹುದು, ಗೋಲಿ ಆಡದೇ ಇರ್ಬೋದು ಅಷ್ಟೇ. ಇವರೇನು ಹೇಳ್ತಾರೆ ಕೆಲವರು, ಎಂತ ಸರ್ ಅವನ ಹೆಸರು? ಜೇಮ್ಸ್ ಮ್ಯಾನರ್ ಅಂತ. ಪೊಲಿಟಿಕಲ್ ಚೇಂಜ್ ಇನ್ ಅನ್ ಇಂಡಿಯನ್ ಸ್ಟೇಟ್, ಮೈಸೂರು. ಅವನು ಬರೀತಾನಲ್ಲ, ಅವನು ಹಿಸ್ಟ್ರಿ ಬರೆದು ಮೈಸೂರು ಬಗ್ಗೆ ಬರೆಯುವಾಗ ಅವನು ಬರೀತಾನೆ. ಬೆಂಗಳೂರಿನವರು ಇದು 25 ವರ್ಷ ಆಯಿತು. ನಾಲ್ವಡಿಯವರು ಅಧಿಕಾರನ ಅಧಿಕೃತವಾಗಿ ಸ್ವೀಕಾರ ಮಾಡಿ ಸೈನ್ ಹಾಕೋದು. 1902ಕ್ಕೆ ಅಧಿಕಾರ ಸ್ವೀಕಾರ ಮಾಡ್ತಾರೆ. 27ಕ್ಕೆ 25 ವರ್ಷ ಆಯಿತು. ರಜತ ಮಹೋತ್ಸವ ಆಚರಿಸ್ಬೇಕು. ಮದುವೆ ಆದವರೇ ಮಾಡ್ಕೊಡ್ತಾರೆ ಅದನ್ನು. ಇಲ್ಲಿ ಮೈಸೂರಲ್ಲಿ ದೊಡ್ಡ ಗಡಿಯಾರ ಅಂತ ಕ್ಲಾಕ್ ಟವರ್, ಬೆಂಗಳೂರಿನಲ್ಲಿ ಆಚರಿಸ್ಬೇಕು ಅಂದರು. ಓಕೆ. ಅರಮನೆಯಿಂದ 4 ಕುದುರೆಗಳು ಎಳೆಯುವಂಥ ಸಾರೋಟಲ್ಲಿ ಬರ್ತಾರೆ ಅವರು, ಮಹಾರಾಜರು. 4 ಕುದುರೆ ಎಳೆಯೋದು. ಮಹಾರಾಜರು, ಯುವರಾಜರು, ದಿವಾನ ಮತ್ತು ಮಹಾರಾಜರು ಸಂಬಂಧಿಕ, ಸೋದರ ಭಾವ. ಆನೆ ಹಿಂದೆ ಕೂತ್ಕೊಳ್ಳೋರು ಅವರು. 4 ಜನ ಕುದುರೆ ಸಾರೋಟಲ್ಲಿ ಬರ್ತಾರೆ. ಎಲ್ಲಿಗೆ ಇಲ್ಲ, ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಲೈಬ್ರರಿ ಬಿಲ್ಡಿಂಗ್ ಇದೆಯಲ್ಲ, ಅದೆಂಥದ ಹೆಸರಿದೆ, ಶೇಷಾದ್ರಿ ಅದೇನ, ಅಲ್ಲಿಗೆ ಬಂದರು. ಕಬ್ಬನ್ ಹೌಸು ಆಯಿತು, ಅಲ್ಲಿ ಭಾಷಣ ಎಲ್ಲ ಆಯಿತು. ಅದಾದಮೇಲೆ ಹೊರಡುವಾಗ ಆನೆ ಇತ್ತಂತಲ್ಲಿ, ಅಂಬಾರಿ ಆನೆ. ಚಿನ್ನದ ಅಂಬಾರಿಯನ್ನು ಅಲ್ಲಿ ತಂದಿಟ್ಟಿದ್ರಂತೆ. ಈ ಅಂಬಾರಿ ಮೈಸೂರು ಅರಮನೆ ಬಿಟ್ಟು ಆಚೆ ಬರೋಲ್ಲ, ಅದು ನಾವು ಅಂದ್ಕೋಬೇಕು. ಆ ಅಂಬಾರಿಯಲ್ಲಿ ಇವರು ಕೂತ್ಕೊಂಡಿರುತ್ತೆ ಮಹಾರಾಜರು. ಸಾರೋಟ್ ಬಿಟ್ಟರು. ಇವರು ಇವ್ರ ಬ್ರದರ್ ಕೂತರು, ದಿವಾನ ಕೂತ ಅಂತ. ಅಲ್ಲ, ಇವರು ದಿವಾನ ಕೂತ ಅಂತ ಒಂದು, ಇವರು ಇವರ ತಮ್ಮ ಕೂತ ಅಂತ ಇನ್ನೊಂದು. 3-4 ಥರ ಬರೀತಾರೆ. ವಾಸ್ತವ ಗೊತ್ತಿಲ್ಲ. ಒಂದು ಪಕ್ಷ ಗೊತ್ತಿಲ್ಲ, ಅದು ಪುಸ್ತಕದಲ್ಲಿ ಕ್ಲಿಯರಾಗಿ ಹೇಳಲ್ಲ. ಇವರು ಮಿರ್ಜಾ ಕೂತರು, ಎಲ್ಲಿ ಕೂತರು? ಮಹಾರಾಜರ ಪಕ್ಕದಲ್ಲಿ ಕೂತರು, ಹಿಂದ್ಗಡೆ ಕೂತರು, ಗೊತ್ತಿಲ್ಲ. ರೆಫರೆನ್ಸು ಹುಡುಕಿದಾಗ ಈಗ ಆರೋಪ ಮಾಡೋಕ್ಕೆ ಎಲ್ಲಿವರೆಗೆ ಹೇಳ್ತಾರೆ? ಮೈಸೂರು ಬಂದರು, ದೊಡ್ಡ ಗಡಿಯಾರ ಹತ್ರ ನಿಲ್ಲಿಸಿದ್ರು. ದೊಡ್ಡ ಗಡಿಯಾರ ಹತ್ರ ಒಂದು ಸ್ನೂಕರ್ ಆಡೋ ಕ್ಲಬ್ ಇದೆ ಮಾಡಿದ ಮೇಲೆ. ಯುವರಾಜರು ಅದಕ್ಕೆ ಅಧ್ಯಕ್ಷರಾಗಿದ್ದರು.
ಅಲ್ಲಿ ನಿಲ್ಲಿಸ್ಲೇಬೇಕಲ್ಲಿ ಹಾರ ಕೊಡ್ತಾರಲ್ಲ, ಅಲ್ಲಿಗೆ ಬಂದಾಗ ನನಗೆ ಗೊತ್ತಾಗೋಯ್ತಂತೆ. ಮಿರ್ಜಾ ಕೂತಿದ್ದಾರೆ, ಟೋಪಿ ಹೇಳುತ್ತಲ್ಲ, ಪಕ್ಕ ಕೂತಿದ್ದೋ ಮಿರ್ಜಾ ಇಲ್ಲ ಹಿಂದೆ ಕೂತಿದ್ದೋ ಗೊತ್ತಿಲ್ಲ. ಹಿಂದೆ ಕೂತ್ರೆ ದಿವಾನ ಹಾರಾಯಿಸ್ಕೊಳಕ್ಕಾಗುತ್ತಾ? ಅವರು ಕೊಡೋಲ್ಲ ಅವ್ರ ಪೊಸಿಷನ್ಗೆ. ಎಲ್ಲಿ ಕೂತ ಗೊತ್ತಿಲ್ಲ, ಪೇಪರಲ್ಲಿ ಹೇಳಿಲ್ಲ, ಯಾರೂ ಬರೆದಿಲ್ಲ. ಅಲ್ಲಿ ಜನ ಅವನು ಗೊತ್ತಾಗ್ಬಿಟ್ಟು ಗಲಾಟೆ ಮಾಡೋಕ್ಕೆ ಶುರುವಾಗಿ ಕೆಲವರು ಬರೆಯೋದು ಅಂಬಾರಿ ಹಗ್ಗನೇ ಕಿತ್ತಾಕ್ಬಿಡ್ದ, ಕುಯ್ದ್ಬಿಡ್ದ ಅದನ್ನು. ಅವಾಗ ಮಿರ್ಜಾ ಕೆಳಗೆ ಬೀಳ್ತಾನೆ, ಮಿರ್ಜಾ ಜೊತೆಗೆ ಮಹಾರಾಜನು ಬೀಳ್ತಾನೆ ಅಂತ ಗೊತ್ತಿಲ್ಲ. ಅಂತ ಯೋಚನೆ ಮಾಡಲಿಲ್ಲ ಜನ, ಸಿಟ್ಟು ಕೂಗಾಟ ಅಂತೆ. ಕೆಲವ್ರು ಕಲ್ಲೊಡ್ದಿದ್ದಾರೆ, ಕೆಲವ್ರು ಚಪ್ಪಲಿನೂ ಬಿಸಾಕಿದ್ದಾರೆ ಅಂತ ಅವ್ರ ಮೇಲೆ ಅಂತ ಕೆಲವರು ವರದಿ ಮಾಡ್ತಾರೆ. ಆಗ ಮಹಾರಾಜರು ನಾನ್ ಸ್ಟಾಪ್, ಎಲ್ಲೋ ಮಧ್ಯ ನಿಲ್ಲಿಸ್ಬೇಡಪ್ಪ, ನಾನ್ ಸ್ಟಾಪ್ ಹೊಟ್ಟೋಗ ಅಲ್ಲಿಗೆ ಬನ್ನಿ ಮಂಟಪಕ್ಕೆ ಅಂತ ಆನೆಯಲ್ಲಿ ಓಡೋಗುತ್ತಂತೆ. ಹೋಗ್ಬಿಟ್ಟು ಬರ್ತಾ ಬಂದ ಅಷ್ಟು ಓಡೋದು ಅಂತ ಹೇಳ್ತಾನೆ ಅಷ್ಟೇ. ಮಿರ್ಜಾ ಇಸ್ಮಾಯಿಲ್ ಆ ಅಂಬಾರಿಯಲ್ಲಿದ್ದರು ಅನ್ನುವಂತಹದ್ದನ್ನು, ಈ ಪ್ರಸಂಗವನ್ನು ಜೇಮ್ಸ್ ಮ್ಯಾನರ್ ತನ್ನ ಪುಸ್ತಕದಲ್ಲಿ ಪುಟ ಸಂಖ್ಯೆ 63ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು 1927ರಲ್ಲಿ ಯಾವ ಲೆವೆಲ್ಗೆ ಇದು ಹೋಯಿತು ಅಂತ ಕೇಳಿದ್ರೆ, ಹಿಂದೂ ಏತರ ವ್ಯಕ್ತಿಯನ್ನು ಕೂರಿಸಿದ್ದಕ್ಕಾಗಿ ಚಪ್ಪಲಿಯನ್ನು ತೆಗೆದು ಎಲ್ಲ ತಮ್ಮ ಕಾಲುಗಳಲ್ಲಿ ಹಾಕೊಂಡಿರೋ ಚಪ್ಪಲಿಗಳನ್ನೆಲ್ಲ ಹೌಡಾಗೆ ಬಿಸಾಕಿದ್ರು, ಅಂಬಾರಿಗೆ ಹೊಡೆದ್ರು ಅಂತ ಬರೀತಾರೆ. ಆದರೆ ಅವರು ಅದನ್ನು ತಾನು ನೋಡಿದ್ದಾಗಿಯೋ ರೆಫರೆನ್ಸ್ ಆಗಿಯೋ ಬರೆಯಲ್ಲ. ಅದಕ್ಕೆ 27ನೇ ನಂಬರ್ ಫುಟ್ ನೋಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋದರೆ ನಾನು ಗುಪ್ತಾ ಅನ್ನೋ ಒಂದು ಜೊತೆಲಿ ನಾ ಮಾತಾಡಿದೆ, ಆ ಗುಪ್ತಾ ಅವರು ಹೇಳಿದ್ದಿದ್ದು ಅಂತ ಉಲ್ಲೇಖ ಮಾಡ್ತಾರೆ. ಈ ಗುಪ್ತಾ ಅವ್ರು ಯಾರ ಹತ್ರ ರೆಫರ್ ಮಾಡಿದ್ರು ಗೊತ್ತಿಲ್ಲ. ಬೇರೆ ಎಲ್ಲೂ ಉಲ್ಲೇಖ ಇದನ್ನ ಮುಂದಿನವರ ಎಲ್ಲಾ ಪುಸ್ತಕಗಳಲ್ಲೂ ಅದಾದ್ಮೇಲೆ ಆ ಪುಸ್ತಕ ನೋಡಿದವರೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಹೆಚ್ಚಿಗೆ ಪ್ರಚಾರ ಆದದ್ದು ಹಂಪೆ ಯೂನಿವರ್ಸಿಟಿಲಿ ನಮ್ಮ ಸ್ನೇಹಿತ ಒಬ್ಬ ಹಿಸ್ಟ್ರಿ ಪ್ರೊಫೆಸರು, ಚಿನ್ನಸ್ವಾಮಿ ಸೋಸ್ಲೆ ಚಿನ್ನಸ್ವಾಮಿ ಸೋಸ್ಲೆ ಅಂತ ಮಾಡಬೇಕ ಸ್ನೇಹಿತ. ಅವ್ರು ಮಿರ್ಜಾ ಇಸ್ಮಾಯಿಲ್ ಮೇಲೆ ಇರ್ತಪ್ಪ ಅವ್ರು ಪುಸ್ತಕ ಮಾಡಿದ್ದಾರೆ, ಒಂದು 600 ಪೇಜು. ಅದರಲ್ಲಿ ಒಂದು 100 ಜನ ಲೇಖಕರದ್ದು ಆಯ್ದ ಲೇಖನಗಳ ಸಂಕಲನ ಇದೆ. ಅವ್ನು ಬರ್ತಿರೋದು ಮುನ್ನುಡಿ ಮಾತ್ರ, ಅದ್ರಲ್ಲಿ ಒಬ್ಬೊಬ್ರು ಒಂದೊಂಥರ ಬರೀತಾರೆ. ಆದರೆ ಇದರ ಸ್ವಾರಸ್ಯವನ್ನು ಗಮನಿಸಿದ್ರೆ ಅದನ್ನ ಕಾಪಿ ಮಾಡಿ ಮುಂದಕ್ಕೆ ನೋಡಿದವ್ರು ಬರೆದಿದ್ದಾರೆ. 1927ರ ರೆಕಾರ್ಡ್ಸನ್ನ ನೋಡಿದ್ರೆ ಅಂಥದ್ದೇನೂ ನಡೆದಿಲ್ಲ, ಉಲ್ಲೇಖಗಳಿಲ್ಲ. ನೀವು ರಾಜರ ಮನೆತನದ ಮೇಲೆ, ಸಿಂಹಾಸನದ ಮೇಲೆ ಅಥವಾ ಹೌಡ ಅಂಬಾರಿಯ ಮೇಲೆ, ರಾಜನ ಮೇಲೆ ಚಪ್ಪಲಿ ಹೊಡೆಯೋ ಲೆವೆಲ್ಗೆ ಅವರು ಆ ಕಾಲಕ್ಕೆ ಹೋಗ್ತಿದ್ರ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಹಾಗೆ ಹೋಗಿದ್ರೂ ಕೂಡ ಅದು ವರದಿ ಆಗಬೇಕಾಗಿತ್ತಲ್ಲ. ಆ ಸಮಕಾಲೀನ ದಾಖಲೆಗಳಲ್ಲಿ ಎಲ್ಲೂ ಅದಿಲ್ಲ. ಸೊ ಹಾಗಾಗಿ ಹೊರಗಡೆ ಬಂದಾಗ ಕಾಣಿಸ್ತಾ ಇದೆ. ಇದು ಅಲ್ಲಿಂದ ಏನು ಉತ್ತರ ದ್ವಾರ, ಜಯರಾಮ ದ್ವಾರ ಅಂತ ಏನು ಕರಿತೀವಿ, ಅಲ್ಲಿಂದ ಹೊರಭಾಗಕ್ಕೆ ಬಂದಿದೆ. ಜಯರಾಮ ದ್ವಾರ, ಬಲರಾಮ ದ್ವಾರ ಅಂತ ಎರಡಿದೆ. 2 ದ್ವಾರ ಉತ್ತರದ ದ್ವಾರಗಳು. ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಹೊರಭಾಗಕ್ಕೆ ಬಂದಾಗೋಯ್ತು. ಈಗ 10ನೇ ಚಾಮರಾಜ ಒಡೆಯರ್ ಸರ್ಕಲ್ ಹತ್ರ ಬರ್ತಾ ಇದೆ. 10ನೇ ಚಾಮರಾಜ ಒಡೆಯರ್ ಸರ್ಕಲ್ ಅಲ್ಲಿ ಎಡಕ್ಕೆ ತಿರುಗಿಕೊಂಡು ಕೃಷ್ಣರಾಜ ಸರ್ಕಲ್ ಹತ್ರ ಹೋಗುತ್ತೆ, KR ಸರ್ಕಲ್ ಹತ್ರ ಹೋಗುತ್ತೆ. ಅಲ್ಲಿಂದ ಸಯ್ಯಾಜಿರಾವ್ ಸರ್ಕಲಲ್ಲಿ ಹೋಗುತ್ತೆ. ಒಂದು ಕಾಲದಲ್ಲಿ ಅಂಬಾರಿ ಹೀಗೆ ಬಂದ ತಕ್ಷಣ ಎಡಗಡೆಗೆ ಹೋಗಬಾರ್ದು, ಅದು ಉತ್ತರಕ್ಕೆ ಹೋಗಬೇಕು ಅಂತ ನಂಬಿಕೆ ಇಟ್ಟಿದ್ರಿಂದ ಅದು ಅಶೋಕ ರೋಡಲ್ಲೇ ಪೂರ್ಣವಾಗಿ ಹೋಗ್ತಾ ಇತ್ತು. ಮಧ್ಯದಲ್ಲಿ ವೀರನಗೆರೆ ಅಂತ ಒಂದು ಜಾಗ ಇದೆ, ಅಲ್ಲಿ ಎಲ್ಲ ಇವರು ಹೇಳಿದ್ರಲ್ಲ ಹಾಗೆ ಉಪಹಾರಗಳನ್ನೆಲ್ಲ ಸ್ವೀಕರಿಸಿ, ಉಪಹಾರ ಅಂದರೆ ಹಣ್ಣನ್ನ ದೊಡ್ಡ ಬುಟ್ಟಿಯಲ್ಲಿ ಇಟ್ಕೊಂಡಿರೋರು, ನಿಮಗೆ ದೊಣ್ಣೆಲಿ ಚುಚ್ಚಿಸ್ಕೊಂಡು ಮೇಲೆ ಕೊಡೋರು, ಅದನ್ನು ತೆಗೆದಿಟ್ಕೊಳ್ಳೋರು, ಆ ರೀತಿಯಾಗಿ ಕೊಡುವಂತಹ ವ್ಯವಸ್ಥೆ ಇತ್ತು. ಅವರು ಯಾವಾಗಲೂ ಅಶೋಕ ರೋಡಲ್ಲೇ ಹೋಗೋದು. ಆದರೆ ಈಗ ಅದು ಆ ವಿಶಾಲತೆ ಇಲ್ಲ, ರೋಡು ತುಂಬ ಚಿಕ್ಕದಾಯಿತು. ಇವತ್ತಿನ ಸಮಾಜಕ್ಕೆ ಅದು ಆಗೋದಿಲ್ಲ. ಅವಾಗ ಅಶೋಕ ರೋಡಲ್ಲ, ದೊಡ್ಡಪೇಟೆ ಹೌದು. ಸೊ ಹಾಗಾಗಿ ಈಗ ಎಡಭಾಗಕ್ಕೆ ತಿರುಗಿ 10ನೇ ಚಾಮರಾಜ ಸರ್ಕಲ್ನಿಂದ KR ಸರ್ಕಲ್ ಮೂಲಕ ಸಯ್ಯಾಜಿರಾವ್ ರೋಡ್ ಮೂಲಕವಾಗಿ
ಮೈಸೂರು ಸರ್ಕಲ್ ಅಲ್ಲಿ ರಸ್ತೆಗಳಲ್ಲಿ ಕೂತಿದ್ದಾರೆ ನೋಡಿ ಜನ, ಮೊಬೈಲ್ ನಲ್ಲಿ ಸೆರೆ ಹಿಡಿಯೋದೇ ಒಂದು ಖುಷಿ. ಹೋದಾರಿಲಿ ವಾಪಸ್ ಬರ್ತಾ ಇತ್ತು. ಹಾ ಜಯಚಾಮರಾಜ ಒಡೆಯರ್ ಕಾಲದಲ್ಲಿ ಹಾ ಹೋಗೋದು ಆದಾರಿ ಹಾ ಸಯಾಜಿರಾವ್ ರೋಡು. ಈಗ ಹೋಗೋದು ಬರೋದು ಸಯಾಜಿರಾವ್ ರೋಡೇ. ಹಾ ಇಲ್ಲಿ ಒಂದೇ ರೋಡ್ ಮಾಡಿದ್ದಾರೆ. ಹಾ ಇಲ್ಲಿ ಬಾರ್ಕೋರು ಉದಯಾನವರು ಹಾ ಒಂದು ಲೇಖ್ನ ಇಲ್ಲಿಂದ ಕೋಟ್ ಮಾಡ್ತಾರೆ, ಜೇಮ್ಸ್ ಮ್ಯಾನರ್ದು ಹಾ ಮಿರ್ಜಾ ಅವ್ರು ಇಸ್ಮಾಯಿಲ್ ಬರೀತಾರೆ. ಹಾ 4 ಕುದುರೆ ಎಳೆಯೋ ಸಾರೋಟು, ಹಾ ಅದ್ರಲ್ಲಿ 4 ಜನ ಬಂದರು ಅಂತ ಹೇಳಿದ್ನಲ್ಲ, ಅದನ್ನು ಅವ್ನು ಬರೀತಾನೆ. ಇನ್ನೊಬ್ಬ ಬನ ಸುಂದರ್ರಾವ್ ಹಾ ವನಬಿಹಾರಿ ಅಂತ ಅವನ ಹೆಸರು. ಹಾ ಅವನು 1927 ಸೆಪ್ಟೆಂಬರ್ 7ನೇ ತಾರೀಕು ಈ ಕುದುರೆ ಸಾರೋಟದ ಕತೆ ಬರೀತಾನೆ. ಬೆಂಗಳೂರಲ್ಲಿ ನಡೆದ ಘಟನೆ ಉಲ್ಲೇಖ ಮಾಡೋದು. ಇವರು ಹೀಗೆ ಆಮೇಲೆ ಸಿಟಿ ಮಾರ್ಕೆಟಿಂದ KR ಸರ್ಕಲ್ವರೆಗೆ ಆದ ಮೇಲೆ ನಾಲ್ವಡಿ ಮತ್ತು ಯುವರಾಜರು ಇವರೆಲ್ಲ ಕುದುರೆ ಸಾರೋಟ್ಟು ಹೋಗಿರ್ಬೇಕು, ಇಲ್ಲ ಕಾರಲ್ಲಿ ಹೋಗಿರ್ಬೇಕು. ಇದು ಬೆಂಗಳೂರಲ್ಲಿ ನಡೆದ ಘಟನೆನಾ ಮೈಸೂರಲ್ಲಿ ನಡೆದ ಘಟನೆನಾ ಅಂತ ಇದು ಗೊಂದಲ ಬಂದ್ಬಿಡುತ್ತೆ. ಆದ್ರೆ ಅವನು ಜೇಮ್ಸ್ ಮ್ಯಾನರ್ ಬರೆಯೋದು ಮಾತ್ರ ಪಕ್ಕ ಅದು ಅಕ್ಟೋಬರ್ ದಸರಾ ಸಮಯದಲ್ಲಿ ಅಂತಾನೆ ಹೇಳ್ತಾರೆ. ಜನಸಾಗರ ನೋಡಿ ಸರ್, ಅರಮನೆಯ ಹೊರಗಡೆ ಇದು ಜನಸಾಗರ ಸೇರ್ಬಿಟ್ಟಿರ್ತಾರೆ, ಆರ್ಚ್ ಮೇಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಾ ಕಡೆನೂ ನಿಂತಿರ್ತಾರೆ. ಆಮೇಲೆ ಇದು ಬನ್ನಿ ಮಂಟಪದ ತನಕ ಎರಡೂ ಬದಿಗಳಲ್ಲಿ ಇಕ್ಕೆಲೆಗಳಲ್ಲಿ ಇಷ್ಟೇ ಇರ್ತದೆ. ಕ್ರೌಡ್ ಕಂಟ್ರೋಲ್ ಮಾಡೋದೇ ಕಷ್ಟ ಈ ಟೈಮಲ್ಲಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ರೊಳಗಡೆ ನುಗ್ಗಿ ಅದನ್ನ ನೋಡ್ಕೊಂಡು ಬರೋದಕ್ಕೆ ಹೋಗಿ ಕಷ್ಟಪಟ್ಟು. ಈಗೆಲ್ಲ ವಿಪರ್ಯಾಸ ಅಂದ್ರೆ ಸರ್, ನೋಡೋದಕ್ಕಿಂತ ಮೊಬೈಲಲ್ಲಿ ರೆಕಾರ್ಡ್ ಮಾಡೋರ ಸಂಖ್ಯೆನೇ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಅದೊಂಥರ ಇವಾಗ ನಾನು ಯಾವಾಗ ಪಾಠ ಪ್ರವಚನಗಳನ್ನು ಮಾಡುವಾಗ ನಾನು ಒಂದು ಫೋಟೋನ ಹಾಕ್ತೀನಿ. ವೈರಮುಡಿ ಬ್ರಹ್ಮೋತ್ಸವದ ಫೋಟೋ ಅತ್ಯಂತ ಜಾಗದಲ್ಲಿ ಬಹಳ ಕಡಿಮೆಲಿ ಒಂದು 4 ಸೆಕೆಂಡ್ 10 ಸೆಕೆಂಡ್ ಸಿಗುವಂತಹ ಗ್ಲಿಮ್ಸ್ ಅಲ್ಲಿ 90% ಜನ ದೇವ್ರು ನೋಡೋದಕ್ಕಿಂತ ಇದನ್ನ ನೋಡ್ತಾ ಇರ್ತಾರೆ. ಪಾಪ ಅವ್ರು ಆಮೇಲೆ ಹೋಗಿ ನೋಡ್ಕೋಬಹುದು ಅನ್ನೋಬ್ರು. ಅದನ್ನ ನೋಡೋದಾದ್ರೆ ಯಾರಾದ್ರೂ ಪತ್ರಕರ್ತರ ಫೋಟೋ ತೆಗ್ದಿರೋದನ್ನ ನೋಡ್ಕೋಬಹುದಲ್ಲ ಅಂತ ಅನ್ಸುತ್ತೆ. ಬಟ್ ಅದು ಮನೋಭಾವ, ನಾವು ತೆಗ್ದಿದ್ದೀವಿ, ನಾವು ಹೋಗಿದ್ದೀವಿ ಅನ್ನೋ ಸಾಕ್ಷಿ ಇತ್ಯಾದಿಗಳೆಲ್ಲ ಇರುತ್ತೆ ಇಲ್ಲಿ. ಆದರೆ ಒಂದು ಪೆಥೆಟಿಕ್ ಕಂಡೀಷನ್ಸನ್ನ ನಾವು ಮಾತಾಡಲೇಬೇಕು. ಇದು ತಪ್ಪಾಗಲಾರ್ದು. ನಾವು ಯೋಚನೆ ಮಾಡ್ತಾ ಇರ್ತೀವಿ, 9 ಗಂಟೆಗೆ ರಿಪೋರ್ಟ್ ಮಾಡ್ಕೋಬೇಕು ಅರಮನೆ ಒಳಗಡೆ ಪಾಸ್ ಕೊಟ್ಟಿದ್ರೆ. 9 ಗಂಟೆ, ಇವಾಗ ಎಷ್ಟು ಟೈಮ್? 5 ಗಂಟೆ. ಆಹಾರ ಇಲ್ಲ. ಅದರಲ್ಲಿ ನೀವು ಚೀಟಿ ಪ್ರಿಂಟ್ ಮಾಡಿರೋದನ್ನು ಬೇಕಾದರೆ ಕೊಡ್ತೀನಿ, ನೀವು ನೋಡಿ. ಬಾಟಲ್ಗಳನ್ನು, ಕವರ್ಗಳನ್ನು, ಪ್ಯಾಕೇಜ್ಗಳನ್ನು ತರಬಾರ್ದು, ಇದನ್ನು ತರಬಾರ್ದು, ಅದನ್ನು ತರಬಾರ್ದು, ಒಳಗಡೆ ತೊಗೊಂಡೋಗಕ್ಕೆ ಅವಕಾಶ ಇಲ್ಲ. ಎಷ್ಟು ಕಷ್ಟ ಆಗುತ್ತೆ. ತುಂಬಾ ಕಷ್ಟ. ಇವಳು ಅಂಬಾರಿ ಚಾಮುಂಡಿ ಎರಡನೇ ಅವಳು ಹೇಳಿದ್ವಾ? ಅದನ್ನ ಮಾತಾಡೋಣ ಸರ್. ಮೊದಲನೇದು ಚೋಳ ಮಾತ್ರೆ. ತಿರ್ಗಾ ಇನ್ನೊಂದ್ಸಲ ಆ ಫೋಟೋಗಳಿದ್ರೆ ಹಾಕ್ಸಿ. ಓಕೆ, ಹಾಕಿಸ್ತೇನೆ. ಚೋಳ ಮಾತ್ರೆ ಇದು CM ಆಗಿದ್ದಾಗ 1973 ಇಲ್ಲ 74 ಬೆಳಿಗ್ಗೆ ಅವ್ರು ಹೇಳ್ತಾರೆ, ಯಾರನ್ನು ಕೂರಿಸೋಣ ಅಂದಾಗ, ನಮ್ಮನ್ನ ಚಾಮುಂಡಿ ಇದ್ದಾಳೆ, ನಮ್ಮ ನಾಡಿನ ದೇವತೆ, ಅವಳನ್ನು ಕೂರಿಸೋಣ. ಏಕೆಂದ್ರೆ ಅವರು ಹೇಳಿದ್ವಾ, ಇದು ಭಾರತಾಂಬೆ ಕೂರಿಸೋದು ಚಾಮುಂಡಿ. ಅದು ಹೇಳಿಲ್ಲ, ಇವಾಗ ಅವರು ಫೋಟೋ ಹಾಕ್ತಾರೆ. ಒಂದು ನಿಮಿಷ ಅದನ್ನ ಆ ಫೋಟೋ ಇದ್ರೆ, ಆಗ್ಲೇ ಕಳ್ಸಿದ ಫೋಟೋ ಇದ್ರೆ ಆ ಫೋಟೋನ ಪ್ಲೇ ಮಾಡ್ಬೋದು. ದೇವಿಯ ಫೋಟೋ 37 ಪ್ಲೇ ಮಾಡಿ ಅದನ್ನ. ನಮ್ದು ವಾಯ್ಸ್ ಹೋಗ್ತಾ ಇಲ್ವಾ? ಅಂಬಾರಿಯಲ್ಲಿ ತಾಯಿ ಚಾಮುಂಡಿಯನ್ನ ಕೂರಿಸಿದ್ದೇ ಒಂದು ಇತಿಹಾಸ. ಅಂದ್ರೆ ತಾಯಿ ಚಾಮುಂಡಿಯನ್ನ ಕೂರಿಸೋದಕ್ಕೂ ಮುಂಚೆ ಹಲವು ಚರ್ಚೆಗಳಾಗಿತ್ತು ಅಲ್ಲಿ. ಮಹಾರಾಜರು ಕೂರೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದಂತಹ ನಂತರದಲ್ಲಿ ಯಾರನ್ನ ಕೂರಿಸಬೇಕು ಅಂಬಾರಿಯಲ್ಲಿ ಅನ್ನುವಂತಹ ಚರ್ಚೆಯಾಗಿತ್ತು. ಆಗಲೇ ನಂಜರಾಜ ಅವ್ರು ಹೇಳ್ತಾ ಇದ್ರು, ಇಬ್ಬರು ಚಾಮುಂಡಿಯರು ಕೂತಿದ್ದಾರೆ ಅದರ ಮೇಲೆ ಅಂತ ಹೇಳಿ. ಅಂದ್ರೆ ಚಾಮುಂಡಿ ಬದಲಾಗಿದೆ ಅಂತ ಹೇಳಿ. ಆ ಫೋಟೋನ ಹಾಕ್ತಾರೆ ಸರ್, ನೀವು ವಿವರಿಸ್ತಾರೆ. ನೀವು 1969 ಡಿಸೆಂಬರ್ ಇದು ವಿಜಯಲಕ್ಷ್ಮಿ. ಇನ್ನೊಂದು ಫೋಟೋ ಹಾಕಿ. ತಾಯಿ ವಿಜಯಲಕ್ಷ್ಮಿ. ಇದು ವಿಜಯಲಕ್ಷ್ಮಿ ವ್ರತೋತ್ಸವಕ್ಕಾಗಿರುವಂತಹ ವಿಜಯಲಕ್ಷ್ಮಿ. ಇದು ರಾಜ ಒಡೆಯರವರು ಕೊಟ್ಟಿರುವಂತಹ ಆಭರಣಗಳನ್ನ ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ಶ್ರೀ ಚಲುವರಾಯ ಸ್ವಾಮಿ. ಇದು ಮೇಲ್ಕೋಟೆಯ ಚಲುವರಾಯ ಸ್ವಾಮಿ. ಇದೆರಡನ್ನು
ನವರಾತ್ರಿಯನ್ನ ವಿಜಯಲಕ್ಷ್ಮಿ ವ್ರತೋತ್ಸವ ಅಂತ ಕರೀತಾರೆ, ಹಾಗಾಗಿ ಅದು ವಿಜಯಲಕ್ಷ್ಮಿಯನ್ನ ತೋರಿಸಲಾಯಿತು. ಇದು ರಾಜ ಒಡೆಯರವರು ಕೊಟ್ಟ ಆಭರಣಗಳು, ಪ್ರಾಚೀನವಾಗಿ 400 ವರ್ಷಕ್ಕೂ ಹೆಚ್ಚು ಪ್ರಾಚೀನವಾದ ಆಭರಣಗಳು ಇವತ್ತು ಇಂಡಿಯಾದಲ್ಲಿದೆ ಅಂತಂದ್ರೆ ಅದು ಅತ್ಯದ್ಭುತವಾದ ಆಭರಣಗಳು. ಇದು ನಾವು ಈಗ ಹೇಳ್ತಾ ಇರುವಂತಹ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದ್ರೆ ಇದು ವಿಜಯಲಕ್ಷ್ಮಿನ ಅಷ್ಟಭುಜ ವಿಜಯಲಕ್ಷ್ಮಿ ತಾಯಿ. ಇವಳು ಈ ಅಷ್ಟಭುಜ ವಿಜಯಲಕ್ಷ್ಮಿ ತಾಯಿ ಯಾವಾಗಲೂ ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ರಾಜವಂಶ ರತ್ನಪ್ರಭಾ ಅನ್ನುವಂತಹ ಗ್ರಂಥದಲ್ಲಿ ವಿಜಯಲಕ್ಷ್ಮಿ ವ್ರತೋತ್ಸವವನ್ನು ಮಹಾರಾಜರು ಕೈಗೊಂಡರು ಅಂತ ಬರ್ತದೆ. ಅದಕ್ಕಾಗಿ ವಿಜಯಲಕ್ಷ್ಮಿ ವ್ರತ ಅಂತ ಇದಕ್ಕೆ ಹೆಸರು. ಅದಕ್ಕೆ ಶರನ್ನವರಾತ್ರಿ ಪೂಜೆಗೆ ಇವತ್ತು ಅಪರಾಜಿತ ದೇವಿನ ಪೂಜೆ ಮಾಡ್ತಾರೆ, ಅದಕ್ಕಾಗಿ ಅದನ್ನು ಹೇಳ್ತಾರೆ. ಬಟ್ ಈಗ ನೀವು ನೋಡ್ತಾ ಇರುವಂತಹ ಚಾಮುಂಡಿ ಇದು ಮಹಿಷಮರ್ದಿನಿ, ಇದು ಕೂಡ ಮಹಾಲಕ್ಷ್ಮಿನೇ. ಅಂದ್ರೆ ದುರ್ಗಾ ಸಪ್ತಶತಿಯ ಪುರಾಣಗಳ ಪ್ರಕಾರ ಅಲ್ಲಿ 3 ಸ್ವರೂಪಗಳನ್ನು ವರ್ಣಿಸಲಾಗಿದೆ. ಅಂದ್ರೆ ಒಂದೇ ತಾಯಿ 3 ಕೆಲಸಗಳನ್ನ ಮಾಡ್ತಾಳೆ. ಒಂದು ಸೃಷ್ಟಿ, ಇನ್ನೊಂದು ಸ್ಥಿತಿ, ಇನ್ನೊಂದು ಸಂಹಾರ. ಹಾಗೆ ಸೃಷ್ಟಿ ಸ್ಥಿತಿ ಸಂಹಾರ ಕಾರಕಳಾದಂತಹ ದೇವಿ ತಾಯಿ ಅದು ಬೇರೆ ಅಲ್ಲ. ನಾವು ನಿಮ್ಮ ತಾಯಿತ್ವ ಯಾರ ಹತ್ರ ಇದೆಯೋ ಅದಲ್ಲ, ಅಂದ್ರೆ ತಾಯಿತನ ಅಂತ ಕರಿತೀವಲ್ಲ, ಮಾತೃತ್ವ ಅಂತ ಕರಿತೀವಿ. ಮಗುನ ಪೋಷಣೆ ಮಾಡ್ತಾಳೆ, ಮಗುಗೆ ವಿದ್ಯಾಬುದ್ಧಿ ಹೇಳ್ಕೊಡ್ತಾಳೆ, ಸಂಸ್ಕಾರಗಳನ್ನು ಹೇಳ್ಕೊಡ್ತಾಳೆ, ಆಗ ಸರಸ್ವತಿ ಆಗ್ತಾಳೆ. ಮಾಯಿಗೆ ಪೋಷಣೆ ಮಾಡುವಾಗ ಮಹಾಲಕ್ಷ್ಮಿ ಆಗ್ತಾಳೆ. ಅದೇ ರೀತಿ ಅವನು ತಪ್ಪು ಮಾಡಿದಾಗ ಅವನಿಗೆ ಹೊಡೆದು ಶಿಕ್ಷೆಯನ್ನು ಕೊಡ್ತಾಳೆ, ಆಗ ಜಗಜ್ಜನನಿ ಅವಳೇ ಚಾಮುಂಡಿನೂ ಆಗ್ತಾಳೆ. ಅಂದ್ರೆ ಒಂದೇ ತಾಯಿ ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿಯರಾಗಿ ಮಾಡ್ತಾರೆ. ಅಲ್ಲಿ ಚಂಡಮುಂಡಾಸುರರನ್ನ ಕೊಂದಿರುವಂತಹ ಚಾಮುಂಡಿ ಅವಳು ಪಾರ್ವತಿ, ಮಹಿಷಾಸುರರನ್ನ ಕೊಂದಂತಹ ತಾಯಿ ಮಹಿಷಮರ್ದಿನಿ ಮಹಾಲಕ್ಷ್ಮಿ. ಇವಾಗ ನೀವು ನೋಡ್ತಾ ಇರೋದು ಅದಕ್ಕೆ ಶಂಖಚಕ್ರಾದಿಗಳನ್ನು ಮೇಲೆ ಇಟ್ಕೊಂಡಿರುವಂತಹದ್ದು. ಅದೇ ತರ ಇನ್ನೊಂದು ಶುಂಭರನ್ನ ಸಂಹಾರ ಮಾಡಿದ್ದು ಸರಸ್ವತಿ ಅಂತ. 3 ದೇವಿಯರು ಸಂಹಾರ ಮಾಡಿದಾರಲ್ಲ ಅಂತ ಕೇಳಿದ್ರೆ ಎಲ್ಲ ತಾಯಿ ಹತ್ರನೂ ಈ ಶಕ್ತಿ ಇದೆ. ಅವರು ತಾಯಂದಿರು ತಾಯಿತನದಲ್ಲಿ ಎಲ್ಲರನ್ನೂ ಪ್ರೀತಿಸ್ತಾರೆ, ಮುದ್ದಿಸ್ತಾರೆ, ಬೆಳೆಸ್ತಾರೆ. ಆದರೆ ತಪ್ಪು ಮಾಡಿದ್ರೆ ಶಿಕ್ಷೆನೂ ವಿಧಿಸ್ತಾರೆ ಅನ್ನೋದಕ್ಕೆ ಈ 3 ತಾಯಿಯರು ಸಾಕ್ಷಿ. ಈ ರೀತಿ ಇರುವಂತಹ ಮಹಿಷಾಸುರ ಮರ್ದಿನಿಯನ್ನ ಇದನ್ನ 1990ರಲ್ಲಿ ಒಂದು ಚರ್ಚೆ ಆಯ್ತು. ಅದನ್ನೇ ನಮ್ಮ ಅರಸು ಸರ್ ಹೇಳ್ತಾ ಇದ್ರು, ಭಾರತಾಂಬೆಯನ್ನ ಇರಿಸೋಣ ಅಂತ ಒಂದು ಚರ್ಚೆ ಬಂತು ಅಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಅದನ್ನ ವಿವರಿಸಿ ಸರ್. ಭಾರತಾಂಬೆಯನ್ನ ಅಂಬಾರಿಯಲ್ಲಿ ಇರಿಸಬೇಕು ಅನ್ನುವಂಥದ್ದು ಒಂದು ಚರ್ಚೆ ಆಗಿತ್ತು ಅಂತ ಹೇಳಿ. 1970 ಆಗಸ್ಟ್ ಮಹಾರಾಜರಲ್ಲಿ ಸಿಂಹಾಸನ ಕೂರೋಲ್ಲ ಅಂದ್ಬಿಟ್ರು. ಹೌದು ಹೇಳ್ತಾರೆ. ಯಾಕೆ ಇಂದಿರಾ ಗಾಂಧಿ ಜಯಚಾಮರಾಜ ಒಡೆಯರ್ ಅವರು ಹೇಳೋದು ಎಲ್ಲ ಸವಲತ್ತುಗಳು ಹೊರಟೋದವು. ಆಮೇಲೆ ಕಾಮನ್ಯಾರ್ ಅಂದರು. ನಾರ್ತ್ ಇಂಡಿಯಾದ ಎಲ್ಲ ಮಹಾರಾಜರು ಬಂದು ಒತ್ತಾಯ ಮಾಡಿದ್ರು, ನೀವು ಲೀಡ್ ಮಾಡಿ, ದೊಡ್ಡವರು ಕೇಸ್ ಹಾಕಿ. ಹಾಕೋಲ್ಲ. ಸಾಮಾನ್ಯವಾದ ಮನುಷ್ಯಗೆ ಮಾರಲ್ಲಿ ನೈತಿಕವಾಗಿ ನಾನು ಕೇಸ್ ಹಾಕೋದು ತಪ್ಪಾಗುತ್ತೆ, ಹಾಕೋಲ್ಲ ಬೇಕಿತ್ತು. ಅವ್ರು ಹಾಕೊಂಡ್ರು. ಕೆಲವರು ಎಲೆಕ್ಷನ್ ಇತ್ತು, 5% ವೋಟ್ ತಗೊಂಡ್ರು, 5%. ಅದಿರಲಿ. ಆಗ ನಾವು ಮಹಾರಾಜರ ಅಭಿಮಾನಿಗಳು ಅಗ್ರದಲ್ಲಿ ಒಂದು ಗುಂಪು, ನಾಗಲಿಂಗ ಸ್ವಾಮಿ ಅಂತ ಒಬ್ಬ ಲಿಂಗಾಯತನೊಬ್ಬ ವಿಧಿ ಲೀಡರು, ನಮ್ಮದೇ ವಯಸ್ಸಿಲ್ಲ. ಅವರು ತಿವಾರಿ ಅಂತೊಬ್ಬ, ನಾನು ಎಲ್ಲ ಓಡಾಡಿ ದಸರಾನೇ ನಮಗೆ ದೊಡ್ಡ ಹಬ್ಬ. ದಸರಾದಲ್ಲಿ ವಿಜಯದಶಮಿ ಮೆರವಣಿಗೆ, ಅದೇ ಇಲ್ಲದೆ ಬರೋದು ಕತೆ. ಅವಾಗ ಯೋಚನೆ ಮಾಡಿ ಝೂಯಿಂದ ಆನೆ ಇಸ್ಕೊಂಡು ಫ್ರೀ. ಆಮೇಲೆ ಅವ್ರ ಮನೆಯಿಂದ ಮರದ ಅಂಬಾರಿ ಇದೆ, ಅವ್ರನ್ನ ಗೋಗರ್ದಿಸ್ಕೊಂಡು. ಹೀಗೆ ಅವ್ರದ್ದು ವಾದ್ಯ ಮೇಳ ಯಾವುದು, ಇದು ತಮಟೆ, ಲಿಂಗಾಯತರು ಇದೆಯಲ್ಲ ಅದೇ ವಾದ್ಯ, ಕುಂಟ ಈಗೆಲ್ಲ ಇಟ್ಕೊಂಡು ಯಾರು ಕೂರಿಸೋದು ಯಾರನ್ನ ಅಲ್ಲಿ ಮೆರವಣಿಗೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.